ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕಂಪನಿ ಕಾರ್ಯದರ್ಶಿಯ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಲೆಕ್ಕ ಪರಿಶೋಧಕರ ಮತ್ತು ಕಂಪನಿಯ ಕಾರ್ಯದರ್ಶಿಯ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡುವಂಥದ್ದಾದಾಗ ಅದರಲ್ಲಿ ಮುಖ್ಯವಾಗಿ ಕಂಪನಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕೂಡ. ಇಂದು ನಾವು ಕಂಪನಿಯ ಪ್ರಕಾರಗಳನ್ನು ನೋಡುವುದಾದರೆ ದ ಕೈಂಡ್ಸ್ ಆಫ್ ಕಂಪನೀಸ್ ಅಂತ ಕರೀತಾ ಬರ್ತೀವಿ. ಸರ್ವಸಾಮಾನ್ಯವಾಗಿ ಸದ್ಯದ ಕಂಪನಿ ವಲಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವೈವಿಧ್ಯಮಯ ಕಂಪನಿಗಳು ಕೂಡ ಕಾರ್ಯಗೈತಿರ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಆ ನಿಟ್ಟಿನಲ್ಲಿ ಕಂಪನಿಗಳನ್ನು ಸ್ಥಾಪಿಸಿರ್ತಕ್ಕಂಥ ಶ್ರೇಯಸ್ಸು ಮೊದಲನೇದಾಗಿ ಯಾರಿಗೆ ಸಲ್ಲುತ್ತಂದರೆ ಇಂಗ್ಲೆಂಡಿನ ಚಾರ್ಟರ್ಡ್ ಕಂಪನಿಗೆ ಸಲ್ಲುತ್ತ ಅಂತ ಕರೀತಾ ಬರ್ತೀವಿ ನಾವು. ಯಾಕಂದರೆ ಮೊದಲು ಪ್ರಾರಂಭದಲ್ಲಿ ಲಂಡನ್ ರಾಯಲ್ ಚಾರ್ಟರ್ಡ್ ಪ್ರಕಾರ ಸ್ಥಾಪಿಸಲಾಗಿತ್ತು. ಈ ರೀತಿಯಾಗಿ ಶಾಸನಾತ್ಮಕವಾಗಿ ಸ್ಥಾಪಿಸಿರುವಂತಕ್ಕಂಥ ಕಂಪನಿಗಳಲ್ಲಿ ಕಾನೂನು ಪಾಲನೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗಿತ್ತು. ಆದ್ದರಿಂದ ಇವುಗಳಿಗೆ ಕಾನೂನಾತ್ಮಕ ಅಥವಾ ಶಾಸನೀಯ ಕಂಪನಿಗಳನ್ನುವಂಥದ್ದು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದಾವೆ ಅಥವಾ ಶಾಸನೀಯ ಆಗಿರ್ತಕ್ಕಂಥ ಅಂಶವನ್ನು ಗಣನೆಗೆ ತೆಗೆದುಕೊಳ್ತಾವಲ್ಲ ಅವುಗಳನ್ನು ಕಾನೂನಾತ್ಮಕ ಅಥವಾ ಶಾಸನೀಯ ಕಂಪನಿಗಳಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಸರ್ಕಾರ ಹಲವಾರು ಪ್ರಯತ್ನಗಳೊಂದಿಗೆ ಖಾಸಗಿ ವ್ಯಕ್ತಿಗಳು ಸಹ ಕಂಪನಿಗಳನ್ನು ಕಾರ್ಯರೂಪಕ್ಕೆ ತರಲು ಹೆಜ್ಜೆ ಹಾಕಿದರು. ಹಾಗಾಗಿ ಕಂಪನಿಗಳು ನೋಂದಾವಣಿಯನ್ನು ಕಡ್ಡಾಯಗೊಳಿಸಿದರು. ನೋಂದಾಯಿತ ಕಂಪನಿಗಳೆಂಬ ಮತ್ತೊಂದು ಪ್ರಕಾರ ಅನ್ನುವಂಥದ್ದು ಹುಟ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ನೋಂದಾಯಿತ ಎಂಬ ಹೆಸರಿನ ಪ್ರಭೇದದ ಕಂಪನಿಗಳು ಅಸ್ತಿತ್ವದಲ್ಲಿರುವನ್ನು ಕಾಣ್ತಕ್ಕ ಪ್ರಯತ್ನ ಮಾಡಿದವು. ಹಾಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಂಪನಿ ವ್ಯವಸ್ಥೆಯನ್ನು ಕಂಪನಿ ಕಾನೂನು 1956 ಭಾರತೀಯ ಕಂಪನಿ ಕಾಯ್ದೆ ಮತ್ತು ಭಾರತೀಯ ಕಂಪನಿ ಕಾಯ್ದೆ ಹೊಸ ತಿದ್ದುಪಡಿ 2013 ಪ್ರಕಾರ ಕೂಡ ಕೆಲವೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕಂಪನಿ ಪ್ರಕಾರವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಂಪನಿ ಪ್ರಕಾರಗಳನ್ನು ಈ ರೀತಿಯಾಗಿ ಅಥವಾ ಈ ಕೆಳಗಿನಂತೆ ವರ್ಗೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಇದರ ಮುಖ್ಯವಾಗಿ 5 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾ ಬರ್ತೀವಿ ನಾವು. ಕಂಪನಿಯ ಪ್ರಕಾರಗಳನ್ನು 5 ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾ ಬರ್ತೀವಿ. ಅದರಲ್ಲಿ ಒಂದನೆಯದು ಕಂಪನಿಯ ಪ್ರಕಾರಗಳು ಅಂತ ಕರೀತಾ ಬರ್ತೀವಿ. ಹೌದಾ? ಕಂಪನಿಯ ಪ್ರಕಾರಗಳಲ್ಲಿ ಟೈಪ್ಸ್ ಆಫ್ ಕಂಪನಿ ಅಂತ ಕರಿತೀವಿ. ಕಂಪನಿ ಪ್ರಕಾರಗಳಲ್ಲಿ ಅದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತಾ ಹೋಗ್ತವೆ. ಒಂದನೇದು ಚಾರ್ಟರ್ಡ್ ಅಥವಾ ಸನ್ನದು ಕಂಪನಿಗಳು ಅಂತ ಕರಿತೀವಿ ನಾವು. ಚಾರ್ಟರ್ಡ್ ಕಂಪನೀಸ್ ಅಥವಾ ಚಾರ್ಟರ್ಡ್ ಕಂಪನೀಸ್ ಅಂತ ಕರಿತೀವಿ. ಎರಡನೇದು ಶಾಸನೀಯ ಕಂಪನಿಗಳು ಅಥವಾ ಶಾಸನಬದ್ಧ ಕಂಪನಿಗಳು ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಸ್ಟ್ಯಾಚ್ಯುಟರಿ ಕಂಪನೀಸ್ ಅಂತ ಕರೀತಾ ಬರ್ತಾರೆ. ಮೂರನೇದು ನೋಂದಾಯಿತ ಕಂಪನಿಗಳು ಅಂತ ಕರಿತೀವಿ. ಅದು ರಿಜಿಸ್ಟರ್ಡ್ ಕಂಪನೀಸ್ ಅಂತ ಹೇಳ್ತಾ ಬರ್ತೀವಿ ನಾವು. ಇನ್ನು ಕಂಪನಿ ಪ್ರಕಾರಗಳಲ್ಲಿ ಬರ್ತಕ್ಕಂಥ ಮೂರನೇದರಲ್ಲಿ ನೋಂದಾಯಿತ ಕಂಪನಿಯಲ್ಲಿ ಮುಖ್ಯವಾಗಿ 3 ಭಾಗಗಳಾಗಿ ವರ್ಗೀಕರಣ ಮಾಡ್ತಾ ಬರ್ತಾರೆ. ಒಂದು ಷೇರುಗಳಿಂದ ನೇಮಿತವಾದ ಅಥವಾ ನಿಯಮಿತ ಹೊಂದಿದ ಕಂಪನಿ ಅಂತ ಕರಿತೀವಿ. ಕಂಪನೀಸ್ ಈಸ್ ಲಿಮಿಟೆಡ್ ಬೈ ಎ ಶೇರ್ಸ್ ಅಂತ ಕರಿತೀವಿ ಒಂದು. ಎರಡನೇದು ಭರವಸೆ ನಿಯಮಿತ ಹೊಂದಿದ ಕಂಪನಿ ಅಂತ ಕರಿತೀವಿ. ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟೀಸ್ ಅಂತ ಕರಿತೀವಿ ನಾವು. ಮೂರನೇದು ಅನಿಯಮಿತ ಕಂಪನಿ ಅಂತ ಕರಿತೀವಿ ನಾವು. ಕಂಪನಿ ಅನಿಯಮಿತ ಕಂಪನಿ ಅನ್ನುವಂಥದ್ದು ನೋಡಿದಾಗ ಅನ್ಲಿಮಿಟೆಡ್ ಕಂಪನೀಸ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾ ಬರ್ತೀವಿ. ಇನ್ನು ಷೇರುಗಳಿಂದ ನಿಯಮಿತ ಹೊಂದಿರತಕ್ಕಂಥ ಕಂಪನಿಗಳನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಖಾಸಗಿ ಕಂಪನಿಗಳು, ಎರಡನೇದು ಸಾರ್ವಜನಿಕ ಕಂಪನಿಗಳು. ಇದು ಮುಖ್ಯವಾಗಿ ಒಂದನೇದರಲ್ಲಿ ಬರ್ತಕ್ಕಂಥ ಕಂಪನಿಯ ಪ್ರಕಾರಗಳಲ್ಲಿ ಬರುವಂಥದ್ದು. ಒಂದು ಚಾರ್ಟರ್ಡ್ ಕಂಪನಿ, ಶಾಸನಬದ್ಧ ಕಂಪನಿ, ನೋಂದಾಯಿತ ಕಂಪನಿ. ನೋಂದಾಯಿತ ಕಂಪನಿಯಲ್ಲಿ 3 ಷೇರುಗಳಿಂದ ನಿಯಮಿತ ಹೊಂದಿರುವಂಥ ಕಂಪನಿ, ಭರವಸೆಯಿಂದ ನಿಯಮಿತ ಹೊಂದಿದ ಕಂಪನಿ, ಅನಿಯಮಿತ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ಷೇರುಗಳಿಂದ ನೇಮಿತ ಹೊಂದಿದ ಕಂಪನಿಗಳನ್ನು 2 ಭಾಗ ಮಾಡ್ತೀವಿ. ಖಾಸಗಿ ಕಂಪನಿಗಳು
ಇನ್ನು ಒಂದು ಸಾರ್ವಜನಿಕ ಕಂಪನಿಗಳು. ಸೊ ಎರಡನೇದು ಈಗಾಗಲೇ ನಾವು ನೋಡಿದಂತೆ ರಾಷ್ಟ್ರೀಯತೆ ಆಧಾರದ ಪ್ರಕಾರಗಳು ಅಂತ ಕರಿತಾ ಬರ್ತೀವಿ ನಾವು. ರಾಷ್ಟ್ರೀಯತೆ ಆಧಾರದ ಪ್ರಕಾರಗಳನ್ನುವಂಥದ್ದು ನೋಡಿದಾಗ ಸೊ ಯಾವ ರೀತಿ ರಾಷ್ಟ್ರೀಯತೆ ಆಧಾರದಲ್ಲಿ ಕಂಪನಿಗಳನ್ನು ನಾವು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನೋಡ್ತೀವಿ ನಾವು. ಅದರಲ್ಲಿ ಮುಖ್ಯವಾಗಿ ನಾವು ಅನ್ಲಿಮಿಟೆಡ್ ಕಂಪನೀಸ್ಗಳಂತ ಹೇಳ್ತಾ ಬಂದೀವಿ. ಸಾರ್ವಜನಿಕ ಕಂಪನಿ ಮತ್ತು ನೇಮಿತವಾಗಿರುವಂಥ ಕಂಪನಿಗಳನ್ನು ಕೂಡ ನಾವು ಭಾಳ ಸ್ಪಷ್ಟ ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ರಾಷ್ಟ್ರೀಯತೆ ಆಧಾರದ ಮೇಲೆ ಕಂಪನಿಗಳನ್ನು ನೋಡುವಂಥದ್ದಾದರೆ ದ ಕಂಪನೀಸ್ ಇಲ್ಲಿ ಡಿಪೆಂಡ್ಸ್ ಆನ್ ನ್ಯಾಷನಾಲಿಟಿ ಅಂತ ಕರಿತೀವಿ. ಅದರಲ್ಲಿ ಒಂದನೇದು ಭಾರತೀಯ ಕಂಪನಿಗಳು ಅಂತ ಕರಿತೀವಿ. ಅದರಲ್ಲಿ ಗೌರ್ಮೆಂಟ್ ಕಂಪನಿ, ಭಾರತೀಯ ಕಂಪನಿ ಅಂದರೆ ಗೌರ್ಮೆಂಟ್ ಕಂಪನೀಸ್ ಅಂತ ಕರಿತೀವಿ ಅಥವಾ ಇಂಡಿಯನ್ ಕಂಪನೀಸ್ ಅಂತ ಕರಿತೀವಿ. ಎರಡನೇದು ವಿದೇಶಿ ಕಂಪನಿಗಳು ಅಂದರೆ ಎರಡನೇದು ಫಾರಿನ್ ಕಂಪನೀಸ್ ಅಂದರೆ ಹೆಂಗಿರುತ್ತೆ ಅನ್ನುವಂಥದ್ದು ಎರಡನೇ ಅಂಶದಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಮೂರನೇದು ಒಡೆತನದ ಆಧಾರದ ಕಂಪನಿಗಳು ಅಂತ ಕರೀತಾರೆ. ಸೊ ಇದು ಕೂಡ ಭಾಳಷ್ಟು ಸ್ಪಷ್ಟ ಇರ್ತಕ್ಕಂಥ ಒಂದು ಕಂಪನಿ ಅಂತಲೇ ಕರಿಬೋದು. ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಒಡೆತನದ ಆಧಾರದ ಮೇಲೆ ಕಂಪನಿಗಳನ್ನು ಕೂಡ ನಾವು ನಿರ್ದಿಷ್ಟಾತ್ಮಕವಾಗಿ ನೋಡ್ತಾ ಬರ್ತೀವಿ. ಅವನ್ನು ಹೋಲ್ಡಿಂಗ್ ಕಂಪನೀಸ್ ಅಂತ ಕರಿತಾ ಬರ್ತೀವಿ ನಾವು. ಅದರಲ್ಲಿ ಒಡೆತನದ ಆಧಾರದ ಮೇಲೆ ಕಂಪನಿಗಳನ್ನು ಎರಡು ಪ್ರಕಾರವಾಗಿ ವಿಭಜನೆ ಮಾಡ್ತಾರೆ. ಒಂದು ಸರ್ಕಾರದ ಕಂಪನಿಗಳು, ಇನ್ನೊಂದು ಸರ್ಕಾರೇತರ ಕಂಪನಿಗಳು ಅಂತ ಕರೀತೀವಿ. ಸರ್ಕಾರಿ ಅಥವಾ ಸರ್ಕಾರ ಕಂಪನಿ ಅಂತಂದರೆ ಯಾವ ಕಂಪನಿಯಲ್ಲಿ ಷೇರು ಬಂಡವಾಳ 51%ಕ್ಕಿಂತ ಹೆಚ್ಚು ಷೇರು ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆಯೋ ಅದನ್ನು ಸರ್ಕಾರಿ ಅಥವಾ ಸರ್ಕಾರ ಒಡೆತನದ ಕಂಪನಿಗಳು ಅಂತ ಕರೀತಾರೆ. ಸರ್ಕಾರೇತರ ಅಂದರೆ ಖಾಸಗಿ ಕಂಪನಿ ಅಂತಲೇ ಕರಿಬೋದು. ಅಥವಾ ಯಾವ ಕಂಪನಿ 49% ಷೇರುಗಳನ್ನು ಹೂಡಿಕೆ ಮಾಡುತ್ತದೆಯೋ ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದ ಷೇರುಗಳನ್ನು ಹೂಡಿಕೆ ಮಾಡುತ್ತದೆಯೋ ಅದನ್ನು ನಾವು ಸರ್ಕಾರೇತರ ಕಂಪನಿಗಳು ಅನ್ನುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕರಿತಾ ಬರ್ತೀವಿ. ಸೊ ಹಾಗಾಗಿ ಇದು ಮೂರನೇ ಅಂಶದಲ್ಲಿ ಬರುವಂಥ ಒಂದು ಪ್ರಕಾರ ಅಂತಲೇ ಕರಿಬೋದು. ಸೊ ನಾಲ್ಕನೇದು ನಿಯಂತ್ರಣ ಆಧಾರಿತ ಕಂಪನಿ. ಸೊ ನಿಯಂತ್ರಣ ಆಧಾರಿತ ಕಂಪನಿ ಅಂದರೆ ದ ಬೇಸಸ್ ಆಫ್ ಕಂಪನಿ, ಕಂಟ್ರೋಲ್ ಬೇಸ್ಡ್ ಕಂಪನೀಸ್ ಅಂತ ಕರಿತೀವಿ ನಾವು. ಅಂದರೆ ಯಾವ ನಿಯಂತ್ರಣದ ಆಧಾರದ ಮೇಲೆ ಕಂಪನಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಥವಾ ಪ್ರಾರಂಭ ಮಾಡಿದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟ ರೂಪ ಕೊಡಬೇಕಾದ್ರೆ ಅದರಲ್ಲಿ ಎರಡೂ ಪ್ರಕಾರವಾಗಿ ನೋಡ್ತಾರೆ. ಒಂದು ಧಾರಕ ಕಂಪನಿಗಳು, ಇನ್ನೊಂದು ಸಹವರ್ತಿ ಕಂಪನಿಗಳು. ನೋಡಿರಿ ಇಲ್ಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಧಾರಕ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನೀಸ್ ಅಂತ ಕರಿತಾ ಬರ್ತೀವಿ. ಸಹವರ್ತಿ ಅಂತಂದರೆ ಸಬ್ಸಿಡರಿ ಕಂಪನೀಸ್ ಅಂತ ಕರಿತಾ ಬರ್ತೀವಿ. ಇದನ್ನು ಎರಡು ಭಾಗವಾಗಿ ಮಾಡ್ತಾ ಬಂದರು. ಐದನೇದು ಇತರೆ ಕಂಪನಿಗಳು. ಇದಲ್ಲದೆ ಇನ್ನಿತರ ಕಂಪನಿಗಳು ಯಾವಿದಾವೆ ಅನ್ನುವಂಥದ್ದು ನೋಡಿದಾಗ ಅದರಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಕಂಪನಿ ಪ್ರಕಾರಗಳು ನೋಡ್ತೀವಿ. ಒಂದು ಗ್ರಹಿತ ಕಂಪನಿಗಳು, ಗ್ರಹಿಕೆ ಮಾಡಿಕೊಂಡಿರ್ತಕ್ಕಂಥ ಕಂಪನಿಗಳು, ಅದನ್ನು ಡೀಮ್ಡ್ ಕಂಪನೀಸ್ ಅಂತ ಕರಿತಾ ಬರ್ತೀವಿ ನಾವು, ಡೀಮ್ಡ್ ಕಂಪನೀಸ್. ಎರಡನೇದು ಅನುಮತಿ ಪಡೆದ ಕಂಪನಿಗಳು, ಅಗ್ಯಾನ್ ರಿಜಿಸ್ಟರ್ಡ್ ಕಂಪನೀಸ್ ಅಂತ ಕರಿತಾ ಬರ್ತೀವಿ. ಎರಡನೇದು ರಿಜಿಸ್ಟರ್ಡ್ ಕಂಪನೀಸ್ ಅಂತ ಕರಿತಾ ಬರ್ತೀವಿ. ಸೊ ಮೂರನೇದು ಅಥವಾ ರಿಜಿಸ್ಟರ್ಡ್ ಅಥವಾ ಲೈಸೆನ್ಸ್ ಪಡೆದ ಕಂಪನಿ ಅಂತ ಕರಿತೀವಿ. ಮೂರನೇದು ಏಕವ್ಯಕ್ತಿ ಕಂಪನಿ, ಒನ್ ಮ್ಯಾನ್ ಕಂಪನಿ ಅಂತ ಕೂಡ ಕರಿತಾ ಬರ್ತೀವಿ. ಹೀಗಾಗಿ ಇವೆಲ್ಲವೂ ಕೂಡ ಕಂಪನಿಯ ಪ್ರಕಾರಗಳಲ್ಲಿ ಬರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ ಅಂತಲೇ ಕರಿಬೋದು. ಯಾಕಂದರೆ ಮುಂದಿನಗಳಲ್ಲಿ ಇದ್ರ ಬಗ್ಗೆ ಈ ಚಾಪ್ಟರ್ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳುವಂಥದ್ದು ಇಷ್ಟವಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀವಿ. ಹಾಗಾಗಿ ನಾವು ಕಂಪನಿ ಮತ್ತು ಕಂಪನಿಯ ಪ್ರಕಾರಗಳನ್ನು, ಕಂಪನಿಯಲ್ಲಿರ್ತಕ್ಕಂಥ ವಿವಿಧ ರೀತಿಯ ಅಂಶಗಳನ್ನು ವ್ಯವಸ್ಥಿತವಾಗಿ